ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ ಮೆಂತ್ಯ ಸೊಪ್ಪು ಸೋಸೋಣ ಅಂತ ಹೇಳಿ ಕೂತ್ಕೊಂಡಿದ್ದೀನಿ. ಫ್ರೆಶ್ ಆಗಿರೋ ಮೆಂತ್ಯ ಸೊಪ್ಪು ಈಗ ತಾನೇ ಬರ್ತಾ ಇದೆ ನೋಡಿ. ಮೆಂತ್ಯ ಸೊಪ್ಪು 15 ರೂಪಾಯಿ ಒಂದು ಕಟ್ಟಂತೆ ನೋಡಿ. ಇದು ಕಟ್ಟು ದೊಡ್ಡದಾಗಿದೆ, ಚೆನ್ನಾಗಿದೆ. ಸೊಪ್ಪು ಕೂಡ ಫ್ರೆಶ್ ಆಗಿದೆ ನೋಡಿ. ಸೋಸಿಡೋಣ ಅಂತ ಹೇಳಿ ಕೂತಿದ್ದೀನಿ. ಹಾಗೆ ನಿಮ್ಮ ಜೊತೆ ಸ್ವಲ್ಪ ಆರೋಗ್ಯದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ನೋಡಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನೀವು ಕಮೆಂಟ್ ಮಾಡೋದರಿಂದ ನಮಗೂ ಕೂಡ ಒಂದು ಸ್ಫೂರ್ತಿ ಆಗುತ್ತೆ. ಮುಂದಿನ ವಿಡಿಯೋನು ಯಾವ ಥರ ಹಾಕಬೇಕು ಅನ್ನೋದು ನಮಗೂ ಕೂಡ ಗೊತ್ತಾಗತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಚೆನ್ನಾಗಿದ್ದಲ್ಲಿ ಒಂದು ಲೈಕನ್ನು ಕೊಡಿ. ನೀವು ಲೈಕ್ ಕೊಡೋದ್ರಿಂದ ನಮ್ಮ ವಿಡಿಯೋ ಮತ್ತೆ ಮುಂದಿನವರಿಗೆ ರೀಚ್ ಆಗುತ್ತೆ. ದಯವಿಟ್ಟು ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಮೆಂತ್ಯ ಸೊಪ್ಪುಗಳೆಲ್ಲ ತಂದಾಗ ಈ ಥರ ಎಲ್ಲನೂ ಸೋಸಿ ಇಟ್ಕೊಂಡ್ರೆ ಅಡುಗೆ ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂದರೆ ಅಡುಗೆ ಮಾಡುವಾಗಲೇ ನಾವು ಸೋಸಿ ಎಲ್ಲ ಮಾಡ್ಕೋಬೇಕಂದ್ರೆ ತುಂಬಾ ಟೈಮ್ ಆಗುತ್ತೆ. ಈ ಸೋಸೋಕ್ಕೆ ನೋಡಿ ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆ ಆದರೂ ಬೇಕು ಇಷ್ಟು ಸೊಪ್ಪು ಸೋಸೋಕ್ಕೆ. ಅದಕ್ಕೆ ನಾನು ಮೊದಲೇ ಸೋಸಿಡ್ತಾ ಇದ್ದೀನಿ. ರಾತ್ರಿ ಈಗ ಎಲ್ಲ ಸ್ಟಿಚಿಂಗ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ಇತ್ತು, ಹಾಗೆ ಊಟ ಮಾಡಬೇಕು, ಸ್ವಲ್ಪ ಟೈಮ್ ಇತ್ತು, ಸೊಪ್ಪಾದರೂ ಸೋಸಿಡೋಣ ಅಂತ ಹೇಳಿ ಕೂತ್ಕೊಂಡಿದ್ದೀನಿ ನೋಡಿ. ಈ ಥರ ಸೊಪ್ಪುಗಳನ್ನೆಲ್ಲ ನಾವು ತಿಂದರೆ ತುಂಬಾ ಒಳ್ಳೆಯದು. ಒಂದು ಸ್ವಲ್ಪ ದುಬಾರಿ ಆದರೂ ಕೂಡ ಪರವಾಗಿಲ್ಲ, ಈ ಥರ ಸೊಪ್ಪುಗಳನ್ನೆಲ್ಲ ತಿನ್ನಬೇಕು. ಒಳ್ಳೊಳ್ಳೆ ತಾಜಾ ತರಕಾರಿಗಳನ್ನು ತಿನ್ನಬೇಕು. ಆರೋಗ್ಯ ನಾವು ಕಾಪಾಡ್ಕೋಬೇಕು ನೋಡಿ. ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ನಾವು ಕೆಲಸ ಮಾಡೋದಕ್ಕೆ ಆಗೋದು. ಇಲ್ಲ ಅಂದರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಇರಬೇಕಾಗತ್ತೆ. ನಮ್ಮ ಆರೋಗ್ಯನ ನಾವು ಯಾವ ರೀತಿ ಕಾಪಾಡ್ಕೋಬೇಕು ಅಂತ ಬೆಳಿಗ್ಗೆ ಎದ್ದು ಬೇಗ ಎದ್ದು ಒಂದು ಗ್ಲಾಸ್ ಬಿಸಿನೀರು ಕುಡಿಬೇಕು. ಕುಡಿದು ಆಮೇಲೆ ಸ್ವಲ್ಪ ವಾಕ್ ಮಾಡಬೇಕು. ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಾಕ್ ಮಾಡಬೇಕು. ಏಜ್ ಆಗ್ತಾ ನಮಗೆ ತುಂಬ ವೀಕ್ನೆಸ್ ಬರುತ್ತೆ. ಮತ್ತು ಮೈಕೈ ನೋವು, ಈ ಥರ ಎಲ್ಲ ನೋವುಗಳು ಶುರು ಆಗುತ್ತೆ. ಬೆಳಗ್ಗೆ ಎದ್ದು ವಾಕ್ ಮಾಡೋದ್ರಿಂದ ನಮ್ಮ ದೇಹದ ರಕ್ತ ಚಲಾವಣೆ ಸರಿಯಾಗಿ ನಮಗೆ ಮೈಕೈ ನೋವು ಈ ಥರ ಪ್ರಾಬ್ಲಮ್ಮು ಬರೋದಿಲ್ಲ. ಆದ್ದರಿಂದ ಸ್ವಲ್ಪನಾದರೂ ವಾಕ್ ಮಾಡಿ ಬರಬೇಕು. ಹಾಗೆ ಕೂತಲ್ಲೇ ಕೂಡಬಾರ್ದು. ಮತ್ತು ಏನಾದರೂ ನಮಗೆ ಸಾಧ್ಯ ಆದಷ್ಟು ನಾವು ಕೆಲಸ ಮಾಡ್ತಾನೆ ಇರಬೇಕು. ಏಜ್ ಆದಮೇಲೆ ಏಜ್ ಆಗಿದೆ ನನಗೆ ಆಗೋದಿಲ್ಲ ಅಂತ ಹೇಳಿ ಕೂತ್ಕೋಬಾರ್ದು. ನಾವು ಎಷ್ಟು ಕೂತ್ಕೊಳ್ತೀವಿ ಅಷ್ಟು ನಮಗೆ ರೋಗಗಳು ಜಾಸ್ತಿ ಆಗ್ತವೆ. ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಮಾಡ್ತಾನೆ ಇರಬೇಕು. ಈ ಕೆಲವರು ಏನು ಮಾಡ್ತಾರೆ, ವಯಸ್ಸಾಗಿದೆ ಬಿಡು, ನಮಗೆ ಒಂದು 50 ದಾಟಿದರೆ ಸಾಕು, ವಯಸ್ಸಾಯಿತು, ನಮ್ಮ ಕೈಲಿ ಆಗಲ್ಲ ಅಂತ ಹೇಳಿ ಕೂತು ಬಿಡ್ತಾರೆ. ಆ ಥರ ಯಾವತ್ತೂ ಮಾಡಬೇಡಿ. ನೀವು ಕೂಡೋದು ರೋಗ ಬರೋದಕ್ಕೆ ಒಂದು ದಾರಿ ಮಾಡಿಕೊಟ್ಟ ಹಾಗಾಗತ್ತೆ. ಆ ರೀತಿ ಮಾಡೋದ್ರಿಂದ ನಮಗೆ ಆದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಕೆಲಸ ಮಾಡ್ತಾನೆ ಇರಬೇಕು. ನಿಮ್ಮ ಮನೆಯಲ್ಲಿ ಎಲ್ಲ ಅನುಕೂಲ ಇಲ್ಲದೇ ಇರಲಿ, ನೀವು ಕೆಲಸ ಮಾಡ್ತಾ ಇದ್ದರೆ ನೀವು ಆ್ಯಕ್ಟಿವ್ ಆಗಿರ್ತೀರ. ಮತ್ತು ನಿಮ್ಮ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ. ಯಾವ ರೋಗಗಳು ಇಂಥ BP ಶುಗರ್ ಆಗಲಿ ಕಡಿಮೆ ಆಗುತ್ತೆ. ಏನೇ ಇದ್ದರೂ ಬರೋ ಚಾನ್ಸು ತುಂಬ ಕಡಿಮೆ ಇರುತ್ತೆ ಈ ಕೆಲಸ ಮಾಡೋದ್ರಿಂದ. ಮತ್ತು ಒಳ್ಳೊಳ್ಳೆ ಆರೋಗ್ಯಕರ ಅಡುಗೆಯನ್ನು ನಾವು ತಿನ್ನಬೇಕು. ಹೊರಗಿನ ಫುಡ್ ಆಗಲಿ ಮತ್ತು ಎಣ್ಣೆ ಪದಾರ್ಥ ಆಗಲಿ ಈ ಥರ ಎಲ್ಲ ಜಾಸ್ತಿ ತಿನ್ನಬಾರ್ದು. ಒಳ್ಳೆಯ ಸೊಪ್ಪು, ಹಣ್ಣು, ಕಾಳು ಈ ಥರ ನೆನೆಸಿ ಮೊಳಕೆ ಹೊಡೆದ ಕಾಳುಗಳು ಇಂಥದ್ದನ್ನೆಲ್ಲ ನಾವು ತಿಂತಾ ಇರಬೇಕು. ಅಂದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತು ಎಲ್ಲ ಥರದ ರಾಗಿ, ಜೋಳ, ನವಣೆ, ಸಜ್ಜೆ ಈ ಥರದ
ಧಾನ್ಯಗಳನ್ನು ಜಾಸ್ತಿ ಉಪಯೋಗಿಸ್ಬೇಕು. ಅಕ್ಕಿ ಜಾಸ್ತಿ ಉಪಯೋಗಿಸ್ಬಾರ್ದು. ಎಷ್ಟೋ ಸ್ವಲ್ಪನೇ ಅನ್ನ ಊಟ ಮಾಡಬೇಕು. ಅನ್ನ ಊಟ ಮಾಡೋದ್ರಿಂದ ಏನಾಗುತ್ತೆ, ಬೊಜ್ಜು ತುಂಬಾ ಬರುತ್ತೆ. ಬೊಜ್ಜು ಬಂದ ಮೇಲೆ ನಮಗೆ ಕೆಲಸ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆಮೇಲೆ ಇಂಥದ್ದು BP ಶುಗರ್ ಎಲ್ಲ ಜಾಸ್ತಿ ಆಗೋದು ಅದರಿಂದ ಅನ್ನದಿಂದನೇ. ಮತ್ತು ಶುಗರು ಕಡಿಮೆ ಮಾಡಬೇಕು. ಈ ಥರ ಮಾಡಿದಾಗ ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತು BP ಶುಗರ್ ಎಲ್ಲ ಬರೋದು ಕಡಿಮೆ ಆಗುತ್ತೆ. ನಾವು ಈ ಥರ ಚೆನ್ನಾಗಿರೋದು, ನಮ್ಮ ಆರೋಗ್ಯಕ್ಕೆ ಯಾವುದು ಒಳ್ಳೆಯದು ಅಂತ ನೋಡಿ ನಾವು ತಿನ್ನಬೇಕಾಗತ್ತೆ. ಎಲ್ಲನೂ ತಿಂದು ಆರೋಗ್ಯನ ಹಾಳು ಮಾಡ್ಕೋಬಾರ್ದು. ರುಚಿ ನೋಡೋಕ್ಕೆ ಹೋಗಬಾರ್ದು. ರುಚಿ ಅಂದರೆ ಅಷ್ಟು ರುಚಿ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ನಮಗೆ ಆರೋಗ್ಯಕ್ಕೆ ಯಾವುದು ಉತ್ತಮ ಅಂತ ನೋಡಿಕೊಂಡು ನಾವು ತಿಂದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಮತ್ತು ನಾವು ಯಾರ ಮೇಲೆ ಡಿಪೆಂಡ್ ಆಗಿ ಇರೋದು ಬೇಡ. ನಮ್ಮಷ್ಟಕ್ಕೆ ನಾವು ಕೆಲಸ ಮಾಡಿಕೊಂಡು ಇದ್ದರೆ ಒಳ್ಳೆಯದು. ಇನ್ನೊಬ್ರ ಹತ್ರ ಅನ್ನಿಸ್ಕೊಂಡು ಅವ್ರ ಕಡೆ ಕೆಲಸ ಮಾಡಿಸ್ಕೊಂಡು ಇರೋದಕ್ಕಿಂತ ನಮ್ಮ ಕೆಲಸ ನಾವೇ ಮಾಡಿಕೊಂಡು ನಾವು ಓಡಾಡ್ತಾ ನಗ್ತಾ ಚೆನ್ನಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಯಾರಿಗೂ ಭಾರ ಆಗಲ್ಲ ನಾವು. ಮತ್ತು ನಾವು ಕೂಡ ಏನಾದರೂ ಒಂದು ಮಾಡ್ಬೋದು, ಖಾಲಿ ಕೂಡಬಾರ್ದು. ಏನಾದರೂ ಒಂದು ಮಾಡ್ತಾನೇ ಇರಬೇಕು. ಹೀಗೆ ಏನೋ ನಮ್ಮ ಕೈಲಾದಷ್ಟು ಏನಾದರೂ ಖಾಲಿ ಕೂಡೋ ಬದಲು ಏನಾದರೂ ಮಾಡ್ತಾನೇ ಇರಬೇಕು. ಮನೆ ಕೆಲಸ ಬಿಟ್ಟು ಆಮೇಲೆ ಬೇರೆ ಇದರಲ್ಲೂ ಕೂಡ ನಾವು ಇದಾಗಬೇಕು. ಅಂದರೆ ನಮಗೆ ಬೇಜಾರು ಆಗೋದಿಲ್ಲ. ದಿನ ಹೋಗಿದ್ದೇ ಗೊತ್ತಾಗಲ್ಲ. ಈ ರೀತಿ ಮಾಡೋದ್ರಿಂದ ನಮ್ಮ ಕೈಲಾದಷ್ಟು ಮಾಡೋದು, ಅದಕ್ಕಿಂತ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಮನಸ್ಸಿಗೂ ಒಂಥರ ಖುಷಿ ಆಗುತ್ತೆ. ನಾನು ಏನೋ ಮಾಡ್ತಾಯಿದ್ದೀನಿ, ನನಗೂ ಕೂಡ ಆಗತ್ತೆ, ನನ್ನ ಕೈಲೂ ಕೂಡ ಮಾಡೋದಕ್ಕಾಗತ್ತೆ ಅಂತ ಹೇಳಿ ನಿಮಗೂ ಒಂದು ಖುಷಿ ಆಗುತ್ತೆ. ಅದರಿಂದ ದುಡ್ಡು ಕೂಡ ಬರುತ್ತೆ, ನಿಮ್ಮ ಖರ್ಚಿಗೂ ಆಗುತ್ತೆ. ಆಮೇಲೆ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಮತ್ತು ನಿಮ್ಮ ಯಾರ ಹತ್ರನೂ ಅನ್ನಿಸ್ಕೊಳ್ಳೋ ಪರಿಸ್ಥಿತಿನೂ ಬರಲ್ಲ. ಈಗ ನೋಡಿ, ಮಕ್ಕಳ ಹತ್ರ ಕೈ ಚಾಚೋದು ಅಂದರೆ ತುಂಬಾ ಮುಜುಗರ ಆಗುತ್ತೆ. ಅದರಲ್ಲಿ ಸೊಸೆಯವರು ಒಳ್ಳೆಯವರು ಇರ್ತಾರೋ ಹೇಗಿರ್ತಾರೋ ಯಾರಿಗೆ ಗೊತ್ತು. ಎಲ್ಲ ಮನೇಲಿ ಒಂದೇ ಥರ ಇರಲ್ಲ. ಇದರಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಅದನ್ನೆಲ್ಲ ನೋಡಿದರೆ ನಾವು ನಮ್ಮ ಇದರಲ್ಲಿ ನಾವು ಇರಬೇಕು. ಇನ್ನೊಬ್ಬರ ಹತ್ರ ಕೈ ಚಾಚೋ ಥರ ಮಾಡ್ಕೋಬೇಡಿ. ಮತ್ತು ಆಮೇಲೆ ನಿಮ್ಮ ಆಸ್ತಿ ಏನೇ ಇರಲಿ ನಿಮ್ಮ ಹೆಸರಲ್ಲೇ ಇಟ್ಕೊಳ್ಳಿ. ಇನ್ನೊಬ್ಬರ ಕಡೆ ಕೈ ಚಾಚೋ ಪರಿಸ್ಥಿತಿ ನೀವು ಮಾಡ್ಕೋಬೇಡಿ. ಯಾರು ಅವರು ಏನೇ ಇದ್ದರೂ ನಿಮ್ಮ ಹತ್ರ ಕೇಳಿನೇ ಮಾಡಬೇಕು. ಆ ಥರ ನೀವು ಇಟ್ಕೋಬೇಕು. ಮಕ್ಕಳ ಕೈಯಲ್ಲಿ ಯಾವುದನ್ನು ಕೊಟ್ಟು ಕೂಡಬೇಡಿ. ಆವಾಗ ನಮ್ಮ ಪರಿಸ್ಥಿತಿ ತುಂಬ ಹೀನಾಯವಾಗಿ ಆಗುತ್ತೆ. ನಮ್ಮ ಕೈಲಿರೋದನ್ನು ನಾವು ಕೊಟ್ಟು ಕೂತ್ರೆ ನಮ್ಮ ಪರಿಸ್ಥಿತಿ ತುಂಬ ಹೀನಾಯವಾಗುತ್ತೆ. ಆ ರೀತಿ ಯಾರೂ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಆರೋಗ್ಯವನ್ನು ನೀವು ಚೆನ್ನಾಗಿ ಕಾಪಾಡ್ಕೊಳ್ಳಿ. ಸಂಜೆ ಟೈಮು ಹಾಗೆ ವಾಕ್ ಹೋಗಿ ಅಲ್ಲಿ ಪಾರ್ಕಲ್ಲಿ ಕೂಡೋದಾಗಲಿ, ಬೆಳಗ್ಗೆ ಟೈಮ್ ಒಂದು ಅರ್ಧ ಗಂಟೆ ವಾಕ್ ಮಾಡೋದು, ಈ ಥರ ಒಬ್ರಿಗೊಬ್ಬರು ನಿಮ್ಮ ಏರಿಯಾದವ್ರ ಹತ್ರ ಮಾತಾಡಿಕೊಂಡು ಚೆನ್ನಾಗಿ ಇರಿ. ಅದರಲ್ಲಿ ಮನೆ ಸುದ್ದಿ ಮಾತ್ರ, ಹೊರಗಡೆ ಎಲ್ಲೂ ಮಾತಾಡೋಕ್ಕೆ ಹೋಗಬೇಡಿ. ಇದರಿಂದ ತೊಂದರೆನೇ ಜಾಸ್ತಿ ಆಗುತ್ತೆ. ಮನೆ ವಿಷಯ ಕೂಡ ಎಲ್ಲೂ ಕೂಡ ನಾವು ಮಾತಾಡಬಾರ್ದು. ಇದರಿಂದ ನಿಮ್ಮ ಮನೆಯಲ್ಲಿ ಜಗಳಗಳು ಆಗ್ಬೋದು. ಈ ಥರ ಯಾವತ್ತೂ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಟೈಮ್ ಪಾಸಿಗೋಸ್ಕರ ಏನೋ ಒಂದು ಮಾತಾಡೋದು, ಈ ಥರದ್ದೆಲ್ಲ ಮಾಡಿ. ಇಲ್ಲ ಅಂದರೆ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋದು, ಇಲ್ಲ ಎಲ್ಲಿ ಖುಷಿ ಅನಿಸುತ್ತೋ ಅಲ್ಲೆಲ್ಲ ನೀವು ಹೋಗಿ ಬರ್ಬೋದು. ಆದರೆ ಮನೆಯಲ್ಲಿ ಕೂಡೋದು ಈ ಥರ ಮಾಡಬಾರ್ದು. ನಾವು 50 ದಾಟಿದ ಮೇಲೆ ಸ್ವಲ್ಪನಾದರೂ ನಾವು ಆ್ಯಕ್ಟಿವ್ ಆಗಿ ಇದ್ದರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತು ಒಳ್ಳೊಳ್ಳೆ ಆಹಾರಗಳನ್ನು ತೆಗೆದುಕೊಳ್ಳಿ ಡೈಲಿ. ಈ ಥರ ಸೊಪ್ಪು ಹಣ್ಣುಗಳನ್ನು ಡೈಲಿ ತಿನ್ನೋದ್ರಿಂದ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ವೀಕ್ನೆಸ್ಸು ಕೂಡ ಬರಲ್ಲ. ಮತ್ತು ಮೊಳಕೆ ಒಡೆದ ಕಾಳುಗಳನ್ನು ತಿನ್ನಿ.
ಈ ಥರ ನಿಮಗೆ ಯಾವುದು ಇಷ್ಟನೋ ಅದು ತಿನ್ನಿ. ಆದರೆ ಎಣ್ಣೆ ಪದಾರ್ಥ, ಶುಗರು, ಈ ಥರ ಅಕ್ಕಿ ಐಟಮ್ ಜಾಸ್ತಿ ತಿನ್ನೋದು ಈ ಥರನ್ನೆಲ್ಲ ಬಿಡಿ, ತುಂಬ ಕಡಿಮೆ ತಿನ್ನಿ. ಆವಾಗ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಮತ್ತು ಯಾವುದೇ ರೀತಿಯಿಂದ ಟೆನ್ಷನ್ನು ಮಾಡ್ಕೋಬಾರ್ದು. ಖುಷಿಯಾಗಿ ದಿನನ ಕಳಿಬೇಕು. ಎಲ್ಲರ ಜೊತೆನೂ ಬೆರೆತು ಖುಷಿಯಿಂದ ಇರಬೇಕು. ಮೊಮ್ಮಕ್ಕಳ ಜೊತೆ, ಸೊಸೆಯರ ಜೊತೆ, ಮಗನ ಜೊತೆ, ಮಕ್ಕಳ ಜೊತೆ, ಎಲ್ಲರ ಜೊತೆನೂ ಕುಟುಂಬದವರ ಜೊತೆ ಖುಷಿಯಾಗಿದ್ದರೆ ಯಾವ ಟೆನ್ಷನ್ನು ಕೂಡ ಇರಲ್ಲ ನೋಡಿ. ಜಗಳ ಅನ್ನೋದೇ ಇರಲ್ಲ. ತುಂಬ ನಾವು ಖುಷಿಯಾಗಿ ಇರ್ಬೋದು ಇದರಿಂದ. ನಾವು ಮನಸ್ಸು ಮಾಡಿದರೆ 100 ವರ್ಷ ತನಕನೂ ಆ್ಯಕ್ಟಿವಿಟಿಯಾಗಿ ಚೆನ್ನಾಗಿ ಇರ್ಬೋದು. ಯಾವುದೇ ರೋಗ ಇಲ್ಲದೆ ಆರೋಗ್ಯ ಚೆನ್ನಾಗಿ ಇಟ್ಕೊಂಡ್ರೆ ನಾವು 100 ವರ್ಷ ತನಕ ಗಟ್ಟಿಯಾಗಿರ್ಬೋದು. ಆದರೆ ಅಷ್ಟು ಆಗಲ್ಲ ಅಂದರೆ ಒಂದು 80 ವರ್ಷ ತನಕ ಆದರೂ ಕೆಲಸ ಮಾಡಿಕೊಂಡು ಆರಾಮಾಗಿ ಇರ್ಬೋದು. ನಮ್ಮ ಕೈಲೇ ಇರುತ್ತೆ. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ. ನಾವು ಚೆನ್ನಾಗಿ ಕಾಪಾಡ್ಕೋಬೇಕು ನಮ್ಮ ಆರೋಗ್ಯನ. ವಯಸ್ಸಾಯ್ತು ಬಿಡು ಈಗೇನು ಮಾಡೋದು ಅಂತ ಹೇಳಿ ನಾವು ಮನಸ್ಸಲ್ಲೇ ಅನ್ಕೋಬಾರ್ದು. ನಮಗೆ ವಯಸ್ಸಾಗಿದೆ ಅಂತಲೇ ಅನ್ಕೋಬಾರ್ದು. ಇನ್ನು ನಮ್ಮ ಕೈಲಾಗತ್ತೆ ಅಂತ ತಿಳ್ಕೊಬೇಕು. ನಾವು ಮನಸ್ಸಲ್ಲಿ ನಿರ್ಧಾರ ಮಾಡಬೇಕು. ನಮ್ಮ ಕೈಲಾಗತ್ತೆ, ಏನಾದರೂ ಮಾಡಬೇಕು ನಾವು ಅಂತ ಹೇಳಿ ಮಾಡ್ತಾಯಿದ್ದರೆ ನಾವು ಮಾಡಬಹುದು. ಈ ಥರ ಮನಸ್ಥಿತಿಯನ್ನು ಇಟ್ಕೋಬೇಕು ಯಾವಾಗಲೂ. ನಮ್ಗೆ ಏಜ್ ಆಗಿದೆ, ನಮ್ಮ ಕೈಲಿ ಏನಾಗಲ್ಲ ಅಂದ್ಕೊಂಡ್ರೆ ನಾವು ಏನು ಮಾಡೋದಕ್ಕೂ ಆಗಲ್ಲ. ನಾವು ಮನಸ್ಸು ಮಾಡಿದರೆ ಏನಾದರೂ ಅಲ್ಪ ಸ್ವಲ್ಪನಾದರೂ ನಾವು ಮಾಡಿ ಅದರಿಂದ ದುಡ್ಡು ಗಳಿಸ್ಕೋಬೋದು. ನಮ್ಮ ಖರ್ಚನ್ನು ನಾವೇ ಕಳಿಬಹುದು. ಯಾರ ಜೊತೆ ಕೈ ಚಾಚೋ ಅವಶ್ಯಕತೆಯೂ ಇಲ್ಲ. ಇನ್ನೊಬ್ಬರ ಕಡೆ ಅನ್ನಿಸ್ಕೊಳ್ಳೋದು ಬೇಡ. ಎಲ್ಲರ ಜೊತೆ ಚೆನ್ನಾಗಿದ್ದು ನಮ್ಮ ಕೆಲಸನ ನಾವು ಮಾಡಿಕೊಂಡು ಎಲ್ಲರ ಜೊತೆ ಖುಷಿಯಾಗಿದ್ದರೆ ಯಾರಿಗೂ ನಾವು ಭಾರನೇ ಆಗಲ್ಲ. ಆರಾಮಾಗಿ ಇರ್ಬೋದು. ಇದರಿಂದ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಮತ್ತು ವಿಡಿಯೋ ಚೆನ್ನಾಗಿದ್ದರೆ ನಿಮಗೆ ಲೈಕನ್ನು ಕೊಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಯಾವ ಥರ ನಿಮಗೆ ವಿಡಿಯೋ ಬೇಕಂತ ಕಮೆಂಟ್ ಹಾಕಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ನೋಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಒಳ್ಳೊಳ್ಳೆ ವಿಡಿಯೋಗಳನ್ನು ನಾನು ಹಾಕ್ತಾಯಿರ್ತೀನಿ. ಯಾವಾಗಲೂ ಸಪೋರ್ಟ್ ಆಗಿರಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡಿ. ಹಾಗೆ ನಿಮ್ಮ ರಿಲೇಷನ್ಸ್ಗೆ ಇವರಿಗೆಲ್ಲ ಈ ಥರ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.